ಈ ಇಂಟರ್ನ್ಯಾಷನಲ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ರಾಹುಲ್ ಗಾಂಧಿಗೆ ಅದೇನೋ ಅರ್ಥವಾಗ್ತಾ ಇಲ್ವಲ್ಲ. ಇದ್ದಕ್ಕಿದ್ದ ಹಾಗೆ ಮಹಿಳೆಯರ ಮೇಲೆ ಮಮಕಾರ, ಕರುಣೆ ಎಲ್ಲ ಹುಕ್ಕಿ 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 ಹರಿಯೋದಕ್ಕೆ ಪ್ರಾರಂಭವಾಗ್ಬಿಟ್ಟಿದೆಯಲ್ಲ. ಈತ ವೇದಿಕೆಯ ಮೇಲೆ ನಿಂತ್ಕೊಂಡು ಮಹಿಳೆಯರ ಆತ್ಮಗೌರವದ ಬಗ್ಗೆ ಮಾತುಗಳನ್ನ ಆಡೋದು, ಅದೇ ಮತ್ತೊಂದು ವೇದಿಕೆಯ ಮೇಲೆ ನಿಂತ್ಕೊಂಡು ಮತ್ತೊಬ್ಬರನ್ನ ಅಸಹ್ಯವಾಗಿ ತಬ್ಬಿಕೊಂಡು ಮತ್ತೊಂದು ಮಹಿಳೆಗೆ ಅವಮಾನವನ್ನ ಮಾಡೋದು. ಈತ ವೇದಿಕೆಯ ಮೇಲೆ ನಿಂತ್ಕೊಂಡು ಮಹಿಳೆಯರ ಸಮಾನತೆಯ ಬಗ್ಗೆ ಡೈಲಾಗ್ಗಳನ್ನು ಹೊಡೆಯೋದು, ಅದೇ ಈತ ಹಾಗೆ ಈತನ ಪಕ್ಷದವರು ಮಹಿಳಾ ಮೀಸಲಾತಿಯನ್ನ ವಿರೋಧವನ್ನ ಮಾಡಿದಂಥವರು. ಮಹಿಳೆಯರಿಗೆ ಯಾವುದೇ ಕಾರಣಕ್ಕೂ ಮೀಸಲಾತಿಯನ್ನ ನೀಡಬಾರದು ಅಂತ ಬಹಿರಂಗವಾಗಿ ಈತ ಹಾಗೆ ಈತನ ಪಕ್ಷದವರು ಹೇಳಿಕೆಗಳನ್ನು ನೀಡಿದಂಥವರು. ಈತ ವೇದಿಕೆಯ ಮೇಲೆ ನಿಂತ್ಕೊಂಡು ಮಹಿಳೆಯರ ಹಕ್ಕುಗಳ ಬಗ್ಗೆ ಕಲ್ಲರ್ 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 ಡೈಲಾಗ್ಗಳನ್ನ ಹೊಡೆಯೋದು, ಅದೇ ಈತ ಹಾಗೆ ಈತನ ಪಕ್ಷದವರು ಯುಸಿಸಿಯನ್ನ ವಿರೋಧವನ್ನ ಮಾಡಿದಂಥವರು. ಯಾವುದೇ ಕಾರಣಕ್ಕೂ ಯುಸಿಸಿ ಜಾರಿಯಾಗೋದಕ್ಕೆ ನಾವು ಬಿಡೋದೇ ಇಲ್ಲ ಅಂತ ಹೇಳಿದಂಥವರು. ಯುಸಿಸಿ ಜಾರಿ ಆಗ್ಬಿಟ್ರೆ ಮಹಿಳೆಯರಿಗೆ ಸಮಾನವಾಗಿ ಹಕ್ಕುಗಳನ್ನ ಕೊಡಬೇಕಾಗುತ್ತೆ. ಹಾಗಾಗಿ ಯುಸಿಸಿಯನ್ನ ವಿರೋಧವನ್ನ ಮಾಡಿದಂತಹ ಈತ ಹಾಗೆ ಈತನ ಪಕ್ಷದವರು. ಇನ್ನ ಇವರ ತಂದೆ ಪುಣ್ಯಾತ್ಮ ರಾಜೀವ್ ಗಾಂಧಿ ಅವರ ಬಗ್ಗೆ ನಾನು ಏನು ಹೇಳೋ ಅವಶ್ಯಕತೆಯೇ ಇಲ್ಲ. ಮುಸ್ಲಿಂ ಮಹಿಳೆಗೆ ಕಣ್ರಿ, ಪಾಪ ಏನ್ ಹೇಳಿ, ಮುಸ್ಲಿಂ ಮಹಿಳೆ ನ್ಯಾಯಾಲಯದಲ್ಲಿ ನನ್ಗೆ ಅನ್ಯಾಯ ಆಗ್ಬಿಟ್ಟಿದೆ ಅಂತ ಜೀವನಾಂಶ ಅಂತ ಕೇಳ್ಕೊಂಡು ಹೋದಾಗ ನ್ಯಾಯಾಲಯ ತೀರ್ಪು ಕೊಡುತ್ತೆ ಆ ಮಹಿಳೆಗೆ, ಮುಸ್ಲಿಂ ಮಹಿಳೆಗೆ ಜೀವನಾಂಶವನ್ನ ಕೊಡಬೇಕು ಅಂತ. ಇದನ್ನ ಕೇಳಿಸಿಕೊಂಡಂತಹ ಇವರ ಅಪ್ಪ ಪುಣ್ಯಾತ್ಮ ಇದು ಜಾರಿ ಆಗೋದಕ್ಕೆ ನಾನು ಬಿಡೋದೇ ಇಲ್ಲ ಅಂತ ಹೇಳಿ ನ್ಯಾಯಾಲಯದ ತೀರ್ಪನ್ನೇ ವಿರೋಧವನ್ನ ಮಾಡಿ ಕಾನೂನನ್ನೇ ಉಲ್ಟಾ ಮಾಡಿದಂತಹ ಪುಣ್ಯಾತ್ಮ. ಇನ್ನ ಇವರ ಅಜ್ಜಿ ಯಾರು ಹೇಳಿ, ಇವರ ಅಜ್ಜಿ ಇಂದಿರಾ ಗಾಂಧಿ ಅವರು. ಇವ್ರು ಇಂದಿರಾ ಗಾಂಧಿ ಅವರ ಬಗ್ಗೆ ನಾನು ಬೆಳಗಿಂದ ಸಂಜೆ ತನಕ ಮಾತನಾಡ್ತೀನಿ. ಮಹಿಳೆಯರಿಗೆ ಮಕ್ಕಳ ಆಗದ ಹಾಗೇನೆ ಮಾಡಿದಂತಹ ಪುಣ್ಯಾದ್ಗಿತ್ತಿ. ಇನ್ನ ಇವರ ಮುತ್ತಜ್ಜ ನೆಹರು ಬಗ್ಗೆ ಏನ್ ಸುಮ್ಮನೆ ಗೂಗಲ್ ಮಾಡ್ಬಿಟ್ರೆ ಸಾಕು, ಹರಿದಾಡ್ಬಿಡ್ತವೆ. ಏನಿಲ್ಲ, ನಿಮ್ ಸೆಲ್ ಫೋನ್ ತುಂಬಾ ಹರಿದಾಡ್ಬಿಡ್ತವೆ. ಅಷ್ಟೊಂದು ಫೋಟೋಸ್ಗಳು, ಅಷ್ಟೊಂದು ವಿಡಿಯೋಸ್ಗಳು, ಏನ್ ಎಲ್ಲ ಎಂತಹ ರಸಿಕ ಅಂತ ಅಂದ್ಬಿಟ್ಟು ನಿಮ್ಗೆ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ. ಬಿಡಿ, ಆ ಕಾಲದಲ್ಲೂ ಅಷ್ಟೊಂದು ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಅಂತಂದ್ರೆ ನಮ್ ರವಿಚಂದ್ರನ್ಗಿಂತ ತುಂಬಾ ತುಂಬಾ ರಸಿಕ ಅಂತಾನೆ ಹೇಳ್ಬೋದು. ಆ ರೀತಿಯಾಗಿ ಇನ್ನ ಇವರ ಪಕ್ಷದ ಮೂಲ ಬೀಜ, ಮೂಲ ಮಂತ್ರ ಅಂತ ಏನ್ ಹೇಳ್ತೀವಿ, ಅದೇ ರೀ ಗಾಂಧಿ ಎಂಬ ಹೆಸರು, ಅದೊಂದು ಮಂತ್ರ ಇದ್ದಂಗೆ ಗಾಂಧಿ ಮೂಲ ಬೀಜ ಅಂತಾನೆ ನಾನು ಹೇಳೋದು. ಅವ್ರ ಮಹಿಳೆಯರ ಜೊತೆಯಲ್ಲೆಲ್ಲ ಯಾವ ರೀತಿಯಾಗಿರ್ತಾ ಇದ್ರು, ಮಹಿಳೆಯರಿಗೆ ಯಾವ ರೀತಿಯಾದಂತಹ ಹಕ್ಕುಗಳನ್ನ ಕೊಡಬೇಕು, ಮಹಿಳೆಯರನ್ನ ಯಾವ ರೀತಿಯಾಗಿ ನೋಡ್ಬೇಕು ಅಂತ ತುಂಬಾ ಜನ ಎಲ್ಲ ಬೆಳಗಿನ ಸಂಜೆ ತನಕ ನೋಡ್ತಾನೆ ಇರ್ತೀರಾ. ಅವನ್ನೆಲ್ಲ ಹೇಳಿ ನನ್ಗೂ ಸುಮ್ಮನೆ ಸಮಯ ವ್ಯರ್ಥ, ನಿಮ್ಗೂ ಕೇಳೋದಕ್ಕೆ ಪುರ್ಸತ್ ಅನ್ನೋದಿರೋದಿಲ್ಲ. ಈತನ ಪಕ್ಷದವರು ಮಹಿಳೆಯರ ಬಗ್ಗೆ ಏನ್ ಓದಲ್ಲಿ ಬಂದಲ್ಲಿ ಡೈಲಾಗ್ಗಳನ್ನ ಹೊಡ್ಕೊಂಡು ಹೇಳ್ತಾ ಇರ್ತಾರೆ, ಆತ್ಮಗೌರವ, ಸಮಾನತೆ, ಹಕ್ಕುಗಳು, ಹಾಗೆ ಹೀಗೆ ಅಂತೆಲ್ಲ. ಇವರ ಪಕ್ಷದ ಯೋಗ್ಯತೆಗೆ ಒಬ್ಬ ಮಹಿಳೆಗೆ ಮಂತ್ರಿ ಸ್ಥಾನ ಕೊಡ್ಲಿಲ್ಲಪ್ಪ, ಇನ್ಯಾವ ಮಹಿಳೆಯರಿಗೆ ಇನ್ನೇನ್ ತಂದ್ಬಿಡ್ತಾರೆ ಇವರು, ಮಹಿಳೆಯರು ಉದ್ಧಾರ ಮಾಡ್ತಾರ? ಅವ್ಯಾವ ಜಂಜಿಗಳವಲ್ಲ, ಈತ ಗಂಡು ಅಲ್ಲ ಹೆಣ್ಣು ಅಲ್ಲ ಅನ್ನಂಗೆ ಕುಣಿತಾವಲ್ಲ ತಿಕ್ಲು ತರ. ನೋಡ್ಕೊಳ್ಳಿ ಇಂಥವನ್ನ. ಮಹಿಳೆಯರಿಗೆ ಸ್ವತಂತ್ರ ತಂದು ಕೊಡ್ತಾರಂತೆ, ಹಕ್ಕುಗಳನ್ನು ನೀಡ್ತಾರಂತೆ. ಏನಿಲ್ಲ, ನಿಮ್ಮನೆ ಮಾರಾಕ್ ಬಿಡ್ತಾರೆ ಇವರೆಲ್ಲ. ಇಂಥವನ್ನ ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.